ನಮಸ್ತೆ ಸ್ನೇಹಿತರೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಿಮ್ಗೊಂದು ಬೀಜದ ಕತೆ ಗೊತ್ತಾ? ನಾರ್ಮಲ್ ಬೀಜ ಅಲ್ಲ, ನಿಮ್ಮ ಲೈಫ್ ನ ಪರ್ಸ್ಪೆಕ್ಟಿವ್ ಅನ್ನೇ ಚೇಂಜ್ ಮಾಡುವಂತ ಬೀಜ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ನೀವು ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ಹೇಳ್ತೇನೆ ನಾನು ಅದು ಯಾಕಷ್ಟು ಇಂಪಾರ್ಟೆಂಟ್ ಅಂತ. ಒಬ್ಬ ರೈತನ ಬಳಿ ಒಂದು ಚಿಕ್ಕ ಬೀಜ ಇರ್ತದೆ. ಅದನ್ನು ಅವನು ಮಣ್ಣಿಗೆ ಹಾಕ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಆ ಬೀಜ ಒಂದು ಸಣ್ಣ ಮೊಳಕೆ ಬರ್ತದೆ. ಆ ಸಣ್ಣ ಮೊಳಕೆ ಅಕ್ಕಪಕ್ಕದಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳನ್ನ ನೋಡಿ ಶಾಕ್ ಆಗ್ತದೆ. ದೇವ್ರೇ, ನಾನಷ್ಟು ದೊಡ್ಡ ಮರ ಆಗ್ಲಿಕ್ಕೆ ಆಗ್ತದ? ನಾನು ಎಷ್ಟು ಚಿಕ್ಕದಿದ್ದೇನೆ, ಯಾವ ಸಪೋರ್ಟ್ ಕೂಡ ಇಲ್ಲ ನನಗೆ ಅಂತ ಅಳುತ್ತದೆ. ಆವಾಗ ಮಣ್ಣು ಮೊಳಕೆಗೆ ಹೇಳ್ತದೆ, ನಿನ್ನ ಯಾರೀಗ ಅಷ್ಟು ದೊಡ್ಡ ಮರ ಆಗು ಅಂತ ಹೇಳಿದ್ದು? ನೀನೀಗ ಅಷ್ಟು ದೊಡ್ಡ ಮರ ಆಗೋದು ಬೇಡ. ಈಗ ನಿನ್ನ ಕೆಲಸ ಬೆಳೆಯುವುದು ಮಾತ್ರ, ಬೆಳೆಯುವುದರ ಕಡೆ ಮಾತ್ರ ಗಮನ ಕೊಡು. ಇದನ್ನ ಕೇಳಿಸಿಕೊಂಡಂತಹ ಮೊಳಕೆ ಬೇರೆ ಆಪ್ಷನ್ ಇಲ್ಲದೆ ನಿಧಾನವಾಗಿ ಬೆಳೆಯುವುದರ ಕಡೆ ಗಮನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಜೋರು ಬಿಸಿಲು ಬರ್ತದೆ, ಅದು ಅಡ್ಜಸ್ಟ್ ಆಗ್ತದೆ. ತುಂಬಾ ಮಳೆ ಬರ್ತದೆ, ಅದಕ್ಕೂ ಅಡ್ಜಸ್ಟ್ ಆಗ್ತದೆ. ಬಿರುಗಾಳಿ ಬರ್ತದೆ, ಆವಾಗಂತೂ ತನ್ನ ಬೇರುಗಳನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತದೆ. ಹೀಗೆ ವರ್ಷಗಳು ಆದ್ಮೇಲೆ ಅದೇ ಚಿಕ್ಕ ಮೊಳಕೆ ದೊಡ್ಡ ಮರವಾಗಿ ಬೆಳೆದು ನಿಲ್ತದೆ. ಆಗ ಅದಕ್ಕೆ ಅರ್ಥ ಆಗ್ತದೆ, ಹುಟ್ಟುವಾಗ್ಲೇ ದೊಡ್ಡದಾಗಿ ಹುಟ್ಟಬೇಕಂತ ಇಲ್ಲ, ಬೆಳೀತಾ ಹೋದ್ರೆ ಸಾಕು ಅಂತ. ಈ ಸ್ಟೋರಿ ಯಾಕಂದ್ರೆ ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಏನಾದ್ರೂ ಒಂದು ಮಾಡ್ಬೇಕು, ಸುಮ್ಮನೆ ಕೂತ್ರಂತೂ ಆಗಲ್ಲ. ಇದನ್ನೇ ನಾನು ನನ್ನ ಫ್ರೆಂಡಿಗೆ ಹೇಳಿದ್ರೆ ಅವನೇನ್ ಹೇಳ್ತಾನೆ ಗೊತ್ತಾ? ಅವನು ಹೇಳೋದು ಸರಿ ಬಿಡಿ, ಬಟ್ ನಮ್ ಕೆಪಾಸಿಟಿಗೆ ಏನಾಗ್ತದೆ ಅಲ್ಲಿಂದಾನೆ ನಾವು ಸ್ಟಾರ್ಟ್ ಮಾಡ್ಬೋದಲ್ಲ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಗೊತ್ತಾ ಸ್ನೇಹಿತರೆ? ಒಣ ಮೀನುಗಳನ್ನ ಟ್ರೇಡಿಂಗ್ ಮಾಡ್ತಾ ಇದ್ದಂತಹ ಒಂದು ಸಣ್ಣ ಅಂಗಡಿ, ಗ್ರಾಸರಿ ಐಟಮ್ಸ್ ಗಳನ್ನ ಟ್ರೇಡಿಂಗ್ ಮಾಡ್ತಾ ಇದ್ದಂತಹ ಒಂದು ಸಣ್ಣ ಅಂಗಡಿ ಇವತ್ತು $1 ಟ್ರಿಲಿಯನ್ ಟೆಕ್ನಾಲಜಿ ಇಂಡಸ್ಟ್ರಿ ಆಗಿ ಬೆಳೆದಿದೆ. ಎಸ್, ಇದರ ಮಾರ್ಕೆಟ್ ಮೌಲ್ಯ ಈಗ 121 ಲಕ್ಷ ಕೋಟಿ. ಸ್ನೇಹಿತರೆ, ಇವರ ಬಿಸ್ನೆಸ್ ಸರ್ವೈವ್ ಆಗಿದೆ ಒಂದು ರೋಚಕ ಕತೆ. ಇಲ್ಲಿ ನಾವು ಕಲಿಯುವಂತದ್ದು ತುಂಬಾ ಉಂಟು. ಯಾಕಂದ್ರೆ ಇವರ ಬಿಸ್ನೆಸ್ ಜರ್ನಿ ಉಂಟಲ್ಲ, ಅದು ನಾರ್ಮಲ್ ಆಗಿ ಇರಲೇ ಇಲ್ಲ. 1938 ದಕ್ಷಿಣ ಕೊರಿಯಾದ ಡೇಗ್ಯೂ ನಗರ. ಒಬ್ಬ 28 ವರ್ಷದ ಯುವಕ ಲೀ ಬ್ಯಾಂಗ್ ಚೋಲ್ ಕೇವಲ 40 ಎಂಪ್ಲಾಯೀಸ್ ಗಳೊಂದಿಗೆ ಒಂದು ಸಣ್ಣ ಟ್ರೇಡಿಂಗ್ ಕಂಪನಿ ಆರಂಭಿಸ್ತಾನೆ. ಅದರ ಹೆಸರು ಸ್ಯಾಮ್ಸಂಗ್. ಆಗ ಅವರ ಗುರಿ ಇದ್ದದ್ದು ಫೋನ್ ಮಾಡೋದಲ್ಲ, ಬದಲಾಗಿ ಚೀನಾಕ್ಕೆ ಲೋಕಲ್ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡಿ ಹಣ ಮಾಡೋದು. ಬಹಳ ಮುಖ್ಯವಾಗಿ ಒಣಮೀನು, ತರಕಾರಿಗಳು, ಹಣ್ಣುಗಳು ಮತ್ತು ತಾವೇ ತಯಾರಿಸಿದ ನೂಡಲ್ಸ್ ಗಳನ್ನ ಮಾರ್ತಾ ಇದ್ರು. 1969 ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಆಗಿ ಬದಲಾಗ್ತದೆ. ಆರಂಭದಲ್ಲಿ ಸ್ಯಾಮ್ಸಂಗ್ ಬ್ಲಾಕ್ ಅಂಡ್ ವೈಟ್ ಟಿವಿಸ್ ಮತ್ತು ಹೋಮ್ ಅಪ್ಲಯನ್ಸಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತದೆ. ಅಂಡ್ ಕೆಲವೇ ವರ್ಷಗಳಲ್ಲಿ ಕಂಪನಿ ತುಂಬಾ ದೊಡ್ಡದಾಗಿ ಬೆಳೀತದೆ. ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ 1978ರ ಒಳಗಡೆ 50 ಲಕ್ಷ ಬ್ಲಾಕ್ ಅಂಡ್ ವೈಟ್ ಟಿವಿಯನ್ನು ಉತ್ಪಾದನೆ ಮಾಡಿತ್ತು. ಇಟ್ಸ್ ಅ ರೆಕಾರ್ಡ್. ಸ್ಯಾಮ್ಸಂಗ್ ಓನರ್ನ ಖುಷಿ ಹೇಗಿದ್ದಿರಬೇಡ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇತ್ತು. ಸ್ಯಾಮ್ಸಂಗ್ ಏನೋ ದೊಡ್ಡದಾಗ್ತಾ ಇತ್ತು, ಸೇಲ್ಸ್ ಕೂಡ ಇತ್ತು, ಬಟ್ ವಾಟ್ ಅಬೌಟ್ ಬ್ರ್ಯಾಂಡ್ ಇಮೇಜ್? ಅವತ್ತು ಸೋನಿಯಂತಹ ಜಪಾನೀಸ್ ಪ್ರೀಮಿಯಂ ಬ್ರಾಂಡ್ಸ್ ಗೆ ಕಂಪೇರ್ ಮಾಡಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಸ್ಯಾಮ್ಸಂಗ್. ಸ್ಯಾಮ್ಸಂಗ್ಗೆ ಒಂದು ವಿಷಯ ಅರ್ಥ ಆಗ್ತದೆ, ಕೇವಲ ಹೆಚ್ಚು ಪ್ರಾಡಕ್ಟ್ಸ್ ಮಾರಾಟ ಮಾಡಿದ್ರೆ ಸಾಕಾಗಲ್ಲ, ನಾವು ಟೆಕ್ನಾಲಜಿಯಲ್ಲಿ ಗೆಲ್ಬೇಕು. ಆವಾಗ ಸ್ಯಾಮ್ಸಂಗ್ ಕಣ್ಣು ಬಿದ್ದದ್ದು ಸೆಮಿ ಕಂಡಕ್ಟರ್ಸ್ ನ ಮೇಲೆ. ಇದು ಹೊರಗಿಂದ ನೋಡಿದ್ರೆ ಒಂದು ಬೋರಿಂಗ್ ಬಿಸ್ನೆಸ್. ಚಿಪ್ ಅಂದ್ರೇನು? ಒಂದು ಸಣ್ಣ ಪೀಸ್. ಫೋನ್ ಒಳಗಿರ್ತದೆ, ಟಿವಿ ಒಳಗಿರ್ತದೆ, ಕಂಪ್ಯೂಟರ್ ಒಳಗಿರ್ತದೆ. ಆದ್ರೆ ಸ್ಯಾಮ್ಸಂಗ್ಗೆ ಇದು ಅವತ್ತೇ ಫ್ಯೂಚರ್ ಆಗಿತ್ತು. ಕಂಪನಿ ಸೆಮಿ ಕಂಡಕ್ಟರ್ ಟೆಕ್ನಾಲಜಿಯಲ್ಲಿ ಮ್ಯಾಸಿವ್ ಇನ್ವೆಸ್ಟ್ಮೆಂಟ್ ಮಾಡ್ತದೆ. 1990ರ ದಶಕದಲ್ಲಿ ಸ್ಯಾಮ್ಸಂಗ್ ಮೆಮೊರಿ ಚಿಪ್ಗಳಾದ ಡ್ರ್ಯಾಮ್ ತಂತ್ರಜ್ಞಾನದಲ್ಲಿ ದೊಡ್ಡ ಪ್ರಗತಿ ಸಾಧಿಸುತ್ತದೆ. ಇದರಿಂದ ಸ್ಯಾಮ್ಸಂಗ್ ನಿಧಾನವಾಗಿ ವಿಶ್ವದ ಮೆಮೊರಿ ಚಿಪ್ ಮಾರ್ಕೆಟ್ ನಲ್ಲಿ ನಂಬರ್ 1 ಕಂಪನಿಯಾಗಿ ಬೆಳೆಯಲು ಸ್ಟಾರ್ಟ್ ಮಾಡ್ತದೆ. 1997 ಅಲ್ಲಿ ಸ್ಯಾಮ್ಸಂಗ್ಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಯಾಕಂದ್ರೆ ಆ ವರ್ಷ ನಾನು ಹುಟ್ಟಿದೆ.
ನಾನು ಹುಟ್ಟಿ ಶಾಕ್ ಅಲ್ಲ, ಅನ್ಫಾರ್ಚುನೇಟ್ಲಿ ಸ್ನೇಹಿತರೆ, ಅನ್ಫಾರ್ಚುನೇಟ್ಲಿ ನನ್ನ ಗ್ರಹಚಾರಕ್ಕೆ ಏಷ್ಯಾಕ್ಕೆ ದರಿದ್ರ ಟೈಮ್ ಅಂತ ಸ್ಟಾರ್ಟ್ ಆಗಿದೆ ಆ ವರ್ಷ. ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆಂಟ್. 1997ರಲ್ಲಿ ಏಷ್ಯಾದಲ್ಲಿ ಫಿನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಗ್ತದೆ. ಸೌತ್ ಕೊರಿಯಾ ಭಾರಿ ಫಿನಾನ್ಷಿಯಲ್ ಪ್ರೆಷರ್ಗೆ ಸಿಲುಕ್ತದೆ. ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ಅಂದ್ರೆ, ಒಂದ್ 20 ರೂಪಾಯಿ ಕೊಡೋ. ದಿಢೀರ್ ಅಂತ ಇಷ್ಟು ದೊಡ್ಡ ಅಮೌಂಟ್ ಕೇಳಿದ್ರೆ ನನ್ನ ಹತ್ರ ಇರುತ್ತೆ. ಕಂಪನಿಗಳು ಸಾಲದ ಹೊರೆಯನ್ನ ಎದುರಿಸ್ತಾ ಇದ್ವು. ಸ್ಯಾಮ್ಸಂಗ್ ಕೂಡ ಈ ಕ್ರೈಸಿಸ್ ದಿಂದ ತಪ್ಪಿಸಿಕೊಳ್ಳಲಿಲ್ಲ. ಕಂಪನಿ ಕೆಲವು ದೊಡ್ಡ ಬದಲಾವಣೆಯನ್ನು ಮಾಡಬೇಕಾಯಿತು. ಅಗತ್ಯವಿಲ್ಲದ ಬಿಸ್ನೆಸ್ ಗಳನ್ನ ಕಡಿಮೆ ಮಾಡ್ತದೆ, ಖರ್ಚನ್ನ ನಿಯಂತ್ರಿಸ್ತದೆ, ಇದ್ದ ಬಿಸ್ನೆಸ್ ಗಳ ಮೇಲೆ ಹೆಚ್ಚು ಗಮನ ಕೊಡಲು ಶುರು ಮಾಡ್ತದೆ. ಬಟ್ ಇಲ್ಲಿ ಸ್ಯಾಮ್ಸಂಗ್ ತುಂಬಾ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತದೆ. ಫ್ಯೂಚರ್ ಟೆಕ್ನಾಲಜಿಗಳಲ್ಲಿ ಇನ್ವೆಸ್ಟ್ಮೆಂಟ್ ನಿಲ್ಲಿಸಬಾರದು ಅಂತ ಡಿಸಿಷನ್ ತಗೊಳ್ತದೆ. ಇದು ರಿಸ್ಕಿ ಡಿಸಿಷನ್, ಆದರೆ ಇದೇ ಮುಂದೆ ಸ್ಯಾಮ್ಸಂಗ್ಗೆ ಅಡ್ವಾಂಟೇಜ್ ಆಯಿತು. ಸ್ಯಾಮ್ಸಂಗ್ ನ ಟ್ರಾನ್ಸ್ಫಾರ್ಮೇಶನ್ ಇಲ್ಲಿಂದ ಶುರುವಾಗ್ತದೆ. ಕ್ವಾಲಿಟಿ, ಡಿಸೈನ್, ರಿಸರ್ಚ್, ಸೆಮಿಕಂಡಕ್ಟರ್ಸ್, ಮ್ಯಾನುಫ್ಯಾಕ್ಚರಿಂಗ್ ಇವೆಲ್ಲದರ ಮೇಲೆ ಕಂಪನಿ ಫೋಕಸ್ ಮಾಡ್ತದೆ. ಸ್ಮಾರ್ಟ್ ಫೋನ್ ರೆವಲ್ಯೂಷನ್ 2007ರಲ್ಲಿ ಐಫೋನ್ ಬಂದ ನಂತರ ಮೊಬೈಲ್ ಇಂಡಸ್ಟ್ರಿಯೇ ಬದಲಾಗ್ತದೆ. ಐಫೋನ್ಗಳಲ್ಲಿ ಟಚ್ ಸ್ಕ್ರೀನ್, ಆಪ್ಸ್, ಇಂಟರ್ನೆಟ್, ಮೊಬೈಲ್ ಕಂಪ್ಯೂಟಿಂಗ್ ಎಲ್ಲವೂ ಒಂದೇ ಡಿವೈಸ್ ನಲ್ಲಿ ಬಂದಿತ್ತು. ಸ್ಯಾಮ್ಸಂಗ್ ಕೂಡ ಹಿಂದೆ ಉಳಿಯಲಿಲ್ಲ. ಗ್ಯಾಲಕ್ಸಿ ಸೀರೀಸ್ ನ ಮೂಲಕ ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನ್ ಮಾರ್ಕೆಟ್ ನಲ್ಲಿ ಅಗ್ರೆಸಿವ್ ಆಗಿ ಕಾಂಪೀಟ್ ಮಾಡ್ತದೆ. ಬಟ್ ಸ್ಯಾಮ್ಸಂಗ್ ನ ಸ್ಟ್ರಾಟಜಿ ಬೇರೆ ಇತ್ತು. ಒಂದೇ ಪ್ರೀಮಿಯಂ ಫೋನ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಹೈ ಎಂಡ್ ಫೋನ್ಸ್, ಮಿಡ್ ರೇಂಜ್ ಫೋನ್ಸ್, ಅಫೋರ್ಡಬಲ್ ಫೋನ್ಸ್, ಡಿಫರೆಂಟ್ ಕಂಟ್ರೀಸ್ಗೆ ಡಿಫರೆಂಟ್ ಪ್ರೈಸ್ ಪಾಯಿಂಟ್ಸ್. ಇದರಿಂದ ಸ್ಯಾಮ್ಸಂಗ್ ಗ್ಲೋಬಲ್ ಸ್ಮಾರ್ಟ್ ಫೋನ್ ಮಾರ್ಕೆಟ್ ನಲ್ಲಿ ದೊಡ್ಡ ಪ್ಲೇಯರ್ ಆಗ್ತದೆ. 2016 ಗ್ಯಾಲಕ್ಸಿ ನೋಟ್ 7. ಆ ಸಮಯದಲ್ಲಿ ಇದು ಸ್ಯಾಮ್ಸಂಗ್ ನ ಟಾಪ್ ಎಂಡ್ ಪ್ರಾಡಕ್ಟ್ ಆಗಿತ್ತು. ಬಿಗ್ ಡಿಸ್ಪ್ಲೇ, ಪವರ್ಫುಲ್ ಹಾರ್ಡ್ವೇರ್, ಪ್ರೀಮಿಯಂ ಡಿಸೈನ್, ಸ್ಟೈಲಿಶ್ ಮತ್ತು ಇನಿಷಿಯಲ್ ರೆಸ್ಪಾನ್ಸ್ ಕೂಡ ಸ್ಟ್ರಾಂಗ್ ಆಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಕಸ್ಟಮರ್ಸ್ ನಿಂದ ಶಾಕಿಂಗ್ ವರದಿಗಳು ಬರ್ತದೆ. ಕೆಲ ಫೋನ್ ನಲ್ಲಿ ಬ್ಯಾಟರಿ ಓವರ್ ಹೀಟಿಂಗ್ ಮತ್ತು ಫೈರ್ ಇನ್ಸಿಡೆಂಟ್ಸ್ ವರದಿ ಆಗ್ತದೆ. ಸ್ಯಾಮ್ಸಂಗ್ ಇನ್ವೆಸ್ಟಿಗೇಷನ್ ನಡೆಸ್ತದೆ. ಆಗ ಸ್ಯಾಮ್ಸಂಗ್ಗೆ ಗ್ಲೋಬಲಿ 35 ರಿಪೋರ್ಟೆಡ್ ಇನ್ಸಿಡೆಂಟ್ಸ್ ಬಂದಿದ್ದವು ಎಂದು ಕಂಪನಿ ಹೇಳಿತ್ತು. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಸ್ನೇಹಿತರೆ, ಈಗ ಸ್ಯಾಮ್ಸಂಗ್ ಒಂದು ದೊಡ್ಡ ಡಿಸಿಷನ್ ತಗೊಳ್ತದೆ, ಫೋನ್ ಅನ್ನು ರಿಪ್ಲೇಸ್ ಮಾಡೋದು. ಕಸ್ಟಮರ್ಸ್ ತಾವು ತಗೊಂಡಿದ್ದ ಗ್ಯಾಲಕ್ಸಿ ನೋಟ್ 7 ಅನ್ನ ರಿಟರ್ನ್ ಮಾಡ್ತಾರೆ. ಅದಕ್ಕೆ ಬದಲಾಗಿ ಸ್ನೇಹಿತರೆ ಹೊಸ ರಿಪ್ಲೇಸ್ಮೆಂಟ್ ಫೋನ್ ಗಳನ್ನ ಅವ್ರಿಗೆ ಕೊಡ್ತಾರೆ. ಆಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್ ಅಂತ ಅನ್ಕೊಂಡ್ರಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೈಮ್ ಎಷ್ಟು ಖರಾಬ್ ಆಗಿರ್ತದೆ ಅಂದ್ರೆ ಸ್ನೇಹಿತರೆ, ಆ ರಿಪ್ಲೇಸ್ಮೆಂಟ್ ಫೋನ್ ಅಲ್ಲಿ ಕೂಡ ಫೈರ್ ಇನ್ಸಿಡೆಂಟ್ಸ್ ವರದಿ ಆಗ್ತದೆ. 2016 ಅಕ್ಟೋಬರ್ ಗ್ಯಾಲಕ್ಸಿ ನೋಟ್ 7 ನ ಸೇಲ್ ಸ್ಟಾಪ್ ಮಾಡ್ತಾರೆ, ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾರೆ, ಅಂಡ್ ಇವನ್ ಎಕ್ಸ್ಚೇಂಜ್ ಕೂಡ ಸ್ಟಾಪ್ ಮಾಡ್ತಾರೆ. ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ, ಒಂದು ಕಂಪನಿ ತನ್ನ ಫ್ಲಾಗ್ಶಿಪ್ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ನಲ್ಲಿ ಲಾಂಚ್ ಆದ ಕೆಲವು ತಿಂಗಳಲ್ಲಿ ರಿಟರ್ನ್ ತಗೊಳ್ತದೆ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಫಿನಾನ್ಷಿಯಲ್ ಲಾಸ್, ಕಸ್ಟಮರ್ ಟ್ರಸ್ಟ್ ಮ್ಯಾಟರ್. ನಾಳೆ ಅದೇ ಬ್ರ್ಯಾಂಡ್ ನ ಹೊಸ ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದ್ರೆ ಜನ ಆಲೋಚನೆ ಮಾಡ್ತಾರೆ, ಈ ಪ್ರಾಡಕ್ಟ್ ತಗೊಳ್ಬೇಕಾ ಬೇಡವಾ, ಸೇಫಾ ಅಲ್ವಾ ಅಂತ. ಆದ್ರೆ ಈ ಸ್ಟೋರಿ ಇಲ್ಲೇ ಮುಗಿಯೋದಿಲ್ಲ. ಇಲ್ಲೇ ಸ್ಯಾಮ್ಸಂಗ್ ನ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಸ್ಟಾರ್ಟ್ ಆಗ್ತದೆ. ಸ್ಯಾಮ್ಸಂಗ್ ಈ ಡಿಸಾಸ್ಟರ್ ನ ನಂತರ ಸೇಫ್ಟಿ ಮತ್ತು ಕ್ವಾಲಿಟಿ ಕಂಟ್ರೋಲ್ ಮೇಲೆ ಇನ್ನಷ್ಟು ಫೋಕಸ್ ಮಾಡ್ತದೆ. ಬ್ಯಾಟರಿ ಟೆಸ್ಟಿಂಗ್ ಪ್ರೊಸೀಜರ್ ಸ್ಟ್ರೆಂಥನ್ ಮಾಡ್ತದೆ, ಪ್ರಾಡಕ್ಟ್ ಸೇಫ್ಟಿ ಚೆಕ್ಸ್ ಹೆಚ್ಚಿಸ್ತದೆ, ಅಂಡ್ ಸ್ಮಾರ್ಟ್ ಫೋನ್ ಬಿಸ್ನೆಸ್ ನಲ್ಲಿ ಮುಂದುವರಿತದೆ. ಆದ್ರೆ ಸ್ಯಾಮ್ಸಂಗ್ ನ ರಿಯಲ್ ಸ್ಟ್ರೆಂತ್ ಸ್ಮಾರ್ಟ್ ಫೋನ್ ಅಲ್ಲ, ಡೈವರ್ಸಿಫಿಕೇಶನ್. ನಾವು ಸ್ಯಾಮ್ಸಂಗ್ ಅಂದಾಗ ಫೋನ್ ಮಾತ್ರ ನೋಡ್ತೇವೆ, ಆದ್ರೆ ಸ್ಯಾಮ್ಸಂಗ್ ಫೋನ್ ಮಾತ್ರ ಮಾಡುವ ಕಂಪನಿ ಅಲ್ಲ. ಮೆಮೊರಿ ಚಿಪ್ಸ್, ಸೆಮಿಕಂಡಕ್ಟರ್ಸ್, ಡಿಸ್ಪ್ಲೇಸ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಡಿವೈಸಸ್ ಇಂತಹ ಹಲವು ಬಿಸ್ನೆಸ್ ಸ್ಯಾಮ್ಸಂಗ್ ನ ಇಕೋಸಿಸ್ಟಮ್ ನಲ್ಲಿ ಇವೆ. ಇದರ ಅರ್ಥ ಏನು? ಒಂದು ಬಿಸ್ನೆಸ್ ನಲ್ಲಿ ಪ್ರಾಬ್ಲಮ್ ಬಂದ್ರು ಕಂಪನಿಗೆ ಬೇರೆ ಇಂಜಿನ್ಸ್ ಗಳಿವೆ ಮತ್ತು ಇದೇ ಸ್ಯಾಮ್ಸಂಗ್ ನ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಸ್ಯಾಮ್ಸಂಗ್ ನ ಸಕ್ಸಸ್ ಸೀಕ್ರೆಟ್ ಏನು? ಒಂದು ಆನ್ಸರ್ ಕೊಡಬೇಕಾದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸ್ಯಾಮ್ಸಂಗ್ ಒಂದು ವರ್ಷದಲ್ಲಿ ಜೈಂಟ್ ಆಗಲಿಲ್ಲ. 1938ರಲ್ಲಿ ಟ್ರೇಡಿಂಗ್ ಬಿಸ್ನೆಸ್, 1969ರಲ್ಲಿ ಎಲೆಕ್ಟ್ರಾನಿಕ್ಸ್, 1970ರಲ್ಲಿ ಟಿವಿಸ್ ಅಂಡ್ ಹೋಮ್ ಅಪ್ಲಯನ್ಸಸ್, 1980ರಲ್ಲಿ R&D ಅಂಡ್ ಸೆಮಿ ಕಂಡಕ್ಟರ್ಸ್ ನ ಮೇಲೆ ಫೋಕಸ್ ಮಾಡ್ತದೆ, 1990ರಲ್ಲಿ ಗ್ಲೋಬಲ್ ಬ್ರ್ಯಾಂಡ್ ಟ್ರಾನ್ಸ್ಫಾರ್ಮೇಶನ್, 2000 ಡಿಜಿಟಲ್ ಟೆಕ್ನಾಲಜಿ, 2010 ಸ್ಮಾರ್ಟ್ ಫೋನ್ಸ್, ಅಂಡ್ ನೆಕ್ಸ್ಟ್ AI, ಅಡ್ವಾನ್ಸ್ಡ್ ಚಿಪ್ಸ್, ಡಿಸ್ಪ್ಲೇಸ್ ಅಂಡ್ ಫ್ಯೂಚರ್ ಟೆಕ್ನಾಲಜೀಸ್.
ಸ್ನೇಹಿತರೆ, ಇದು ಸ್ಯಾಮ್ಸಂಗ್ ಹೇಗೆ ದೊಡ್ಡದಾಯ್ತು ಅನ್ನೋ ಸ್ಟೋರಿಗಿಂತ ಸ್ಯಾಮ್ಸಂಗ್ ಹೇಗೆ ಸರ್ವೈವ್ ಆಯ್ತು ಅನ್ನೋ ಸ್ಟೋರಿ ಅಂದ್ರೆ ಸರಿಯಾಗುತ್ತೆ. ಯಾಕಂತಂದ್ರೆ ಬಿಸ್ನೆಸ್ ನಲ್ಲಿ ಫೇಲ್ಯೂರ್ ಆಗದೇ ಇರುವಂತದ್ದು ಸಕ್ಸಸ್ ಅನ್ನೋದಕ್ಕಿಂತ ಫೇಲ್ಯೂರ್ ಆದ್ಮೇಲೂ ಎದ್ದು ನಿಲ್ತಾರಲ್ಲ, ಅದು ನಿಜವಾದ ಸಕ್ಸಸ್ ಅನ್ಬೋದು. ಸೂಪರ್ ಅಣ್ಣ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ಸ್ನೇಹಿತರೆ, ಇದಿಷ್ಟು ಸ್ಯಾಮ್ಸಂಗ್ ನ ಕತೆ ನಿಮ್ಮ ಜೊತೆ. ಒಂದು ಬೀಜದಿಂದ ಶುರು ಮಾಡಿ ಸ್ಯಾಮ್ಸಂಗ್ ನಲ್ಲಿ ಮುಗಿಸಿದ್ದೇನೆ. ಇನ್ನಷ್ಟು ಹೊಸ ವಿಷಯ, ಹೊಸ ಕಾನ್ಸೆಪ್ಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಬಾಯ್.